ಎಣ್ಣೆ ಬಿಸಿ ಮಾಡ್ಕೊಂಡು 2-3 ಚಮಚ ಅದಕ್ಕೆ ಈ ಹುರಿದಿರೋ ಶೇಂಗಾ ಬೀಜ ಕೊಟ್ಟಿದ್ದೀನಲ್ಲ ಅದನ್ನು ಮತ್ತು ಈ ಒಗ್ಗರಣೆ ಕಾಳನ್ನು ಹಾಕಿದ್ದೀನಿ. ಒಗ್ಗರಣೆನೂ ಒಂದು ಪ್ಯಾಕೆಟಲ್ಲಿದೆ. ಅದು ಬಿಸಿ ಆದಮೇಲೆ ನಾನು ಬಿಸಿಯನ್ನು ಆಫ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಅಥವಾ ಇಂಡಕ್ಷನ್ ಆಫ್ ಮಾಡಿ ಈ ಪುಳಿಯೋಗರೆ ಪೌಡ್ರನ್ನು ಹೀಗೆ ಹಾಕ್ತಾ ಇದ್ದೀನಿ. ಆಯಿತಾ? ಈಗ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಇಷ್ಟೇ. ಇದಕ್ಕೆ ಅನ್ನ ಕಲಿಸುವಾಗ ಒಂಚೂರು ಉಪ್ಪು ಒಂಚೂರು ಸಕ್ಕರೆ ಹಾಕ್ಕೊಳ್ಳೋದು. ಅದೇ ಪಾತ್ರೆಗೆ ಅನ್ನ ಹಾಕ್ಕೊಂಡಿದ್ದೀನಲ್ಲ ಒಂಚೂರು ಉಪ್ಪು ಹಾಕ್ತೀನಿ, ಚೂರು ಬೆಲ್ಲದ ಪುಡಿ. ಇದು ಬೆಲ್ಲದ ಪುಡಿ. ಈಗ ನಿಧಾನಕ್ಕೆ ಕಲಸಿದ್ರೆ ಆಯಿತು.